ಭಾರತ ಪಾಕ್ ಕಾಳಗದಲ್ಲಿ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ. ಬಿಎಸ್ಎಫ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಹುತಾತ್ಮ ಆಗಿರುವಂತ ಯೋಧ. ಜಮ್ಮುವಿನ ಆರ್ಎಸ್ ಗಡಿಯಲ್ಲಿ ಇಮ್ತಿಯಾಜ್ ಹುತಾತ್ಮರಾಗಿರೋದು. ಭಾರತೀಯ ಸೇನಾಪಡೆ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮ ಆಗಿರೋದು. ಉಧಂಪುರ ಗಡಿಯಲ್ಲಿ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ. ಭಾರತ ಮತ್ತು ಪಾಕ್ನ ಕಾಳಗದಲ್ಲಿ ಇಬ್ಬರು ಯೋಧರು ಹುತಾತ್ಮರಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಬಿಎಸ್ಎಫ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಹುತಾತ್ಮ ಆಗಿರುವಂಥ ಯೋಧ. ಜಮ್ಮುವಿನ ಆರ್ಎಸ್ ಗಡಿಯಲ್ಲಿ ಇಮ್ತಿಯಾಜ್ ಹುತಾತ್ಮರಾಗಿದ್ದಾರೆ. ಭಾರತೀಯ ಸೇನಾಪಡೆ ಯೋಧ ಸುರೇಂದ್ರ ಸಿಂಗ್ ಕೂಡ ಹುತಾತ್ಮರಾಗಿದ್ದಾರೆ. ಉಧಂಪುರ್ ಗಡಿಯಲ್ಲಿ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮರಾಗಿರುವಂಥದ್ದು ನೋಡಿ. ಏಕಾಏಕಿಯಾಗಿ ದಾಳಿಯಾದಂಥ ಹಿನ್ನೆಲೆಯಲ್ಲಿ ನಮ್ಮ ಸೇನೆಗ ಇಬ್ಬರು ಇದೀಗ ಹುತಾತ್ಮರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ದಾಳಿಯನ್ನು ಮಾಡಲಾಗಿತ್ತು. ಇದರಲ್ಲಿ ಕರ್ತವ್ಯದಲ್ಲಿ ಇದ್ದಂಥ ಇಬ್ಬರು ಅಧಿಕಾರಿಗಳು ಹುತಾತ್ಮರಾಗಿರುವಂಥದ್ದು. ಭಾರತ ಮತ್ತು ಪಾಕ್ ಗಡಿಯ 11 ಪ್ರದೇಶಗಳಲ್ಲಿ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘಿಸಿತ್ತು. ಉಧಂಪುರ, ಅಖ್ನೂರ್, ನೌಶಾರಾ, ಪೂಂಚ್, ರೌಜರಿ, ಮೆಂಧಾರ್, ಜಮ್ಮು, ಸುಂದರ್ಬನಿ, ಆರ್ಎಸ್ಪುರ, ಆರ್ನೇಯ, ಕಥುವಾದಲ್ಲಿ ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿತ್ತು. ಈ ಪೈಕಿ ಉಧಂಪುರ ಮತ್ತು ಆರ್ಎಸ್ಪುರ ಈ ಭಾಗದಲ್ಲಿ ಏನು ಅಟ್ಯಾಕ್ಸ್ಗಳಾಯಿತು, ಇಲ್ಲಿ ಇಬ್ಬರು ಯೋಧರು ಹುತಾತ್ಮರ ಆಗಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇರೋದು. ಕಳೆದ ರಾತ್ರಿ ಜಮ್ಮು ಕಾಶ್ಮೀರದ ಹಲವು ಪ್ರದೇಶಗಳ ಮೇಲೆ ಪಾಕಿಸ್ತಾನ ಸುಮಾರು 100ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿಯನ್ನು ನಡೆಸುವಂಥ ಯತ್ನ ಮಾಡುತ್ತೆ. ಪಾಕ್ ಡ್ರೋನ್ಗಳ ಹಾರಾಟದಿಂದ ಶ್ರೀನಗರ, ಕಾರ್ಗಿಲ್, ಜಮ್ಮು, ಪಂಜಾಬ್, ರಾಜಸ್ಥಾನ, ಗುಜರಾತ್, ಪಠಾಣ್ಕೋಟಲ್ಲಿ ಸಂಪೂರ್ಣ ಬ್ಲ್ಯಾಕ್ಔಟ್ಗೆ ಕರೆಯನ್ನು ಕೂಡ ನೀಡಲಾಗುತ್ತೆ. ಜನ ಎಲ್ಲ ಮನೆಯಿಂದ ಹೊರಗೆ ಬರಬಾರ್ದು ಅಂತ ಸೂಚನೆಯನ್ನು ನೀಡಲಾಗಿತ್ತು. ಆದರೆ ಈ ಉಧಂಪುರದಲ್ಲಿ ಪಾಕ್ ಭಾರಿ ಶೆಲ್ ದಾಳಿ ಮಾಡಿಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಯೋಧರು ಹುತಾತ್ಮರಾಗಿರುವಂಥದ್ದು. ಜಮ್ಮು ಕಾಶ್ಮೀರದ ಉಧಂಪುರದಲ್ಲಿ ಪಾಕಿಸ್ತಾನ ಭಾರಿ ಶೆಲ್ ದಾಳಿ ನಡೆಸಿತ್ತು. ಈ ಹಿನ್ನೆಲೆಯಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೈ ಅಲರ್ಟ್ ಆಗಿದ್ರೂ ಕೂಡ ಈ ಹೋರಾಟದಲ್ಲಿ ನಮ್ಮ ಇಬ್ಬರು ಯೋಧರನ್ನು ನಾವು ಕಳ್ಕೊಂಡಿದ್ದೀವಿ ನೋಡಿ. ಭಾರತದ ಚಿನಾರ್ ಕಾರ್ಫ್ ಹೆಡ್ ಕ್ವಾರ್ಟರ್ ಟಾರ್ಗೆಟ್ ಮಾಡ್ಕೊಳ್ಳುತ್ತೆ ಪಾಕಿಸ್ತಾನ. ಶ್ರೀನಗರದಲ್ಲಿರುವಂಥ ಸೇನೆಯ ಚಿನಾರ್ ಕಾರ್ಪ್ಸ್ ಹೆಡ್ ಕ್ವಾರ್ಟರ್ ಮೇಲಿನ ಅಟ್ಯಾಕ್ ಯತ್ನವನ್ನು ಭಾರತದ ವಾಯುಪಡೆ ವಿಫಲಗೊಳಿಸುತ್ತೆ. ಈ ಸಂದರ್ಭದಲ್ಲಿ ಆದಂಥ ಅಟ್ಯಾಕ್ಸ್ನಲ್ಲಿ ನಮ್ಮ ಯೋಧರು ಹುತಾತ್ಮರಾಗಿದ್ದಾರೆ. ಬಿಎಸ್ಎಫ್ ಇನ್ಸ್ಪೆಕ್ಟರ್ ಇಮ್ತಿಯಾಜ್ ಹುತಾತ್ಮರಾಗಿರುವಂಥದ್ದು. ಹಾಗೆ ಜಮ್ಮುವಿನ ಆರ್ಎಸ್ ಗಡಿಯಲ್ಲಿ ಇಮ್ತಿಯಾಜ್ ಅವರು ಹುತಾತ್ಮರಾಗಿದ್ದರು. ಇನ್ನು ಭಾರತೀಯ ಸೇನಾಪಡೆ ಯೋಧ ಸುರೇಂದ್ರ ಸಿಂಗ್ ಕೂಡ ಇದೇ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ. ಉಧಂಪುರ ಗಡಿಯಲ್ಲಿ ಯೋಧ ಸುರೇಂದ್ರ ಸಿಂಗ್ ಹುತಾತ್ಮರಾಗಿದ್ದಾರೆ. ಈ ಯುದ್ಧದ ಹೋರಾಟದ ಸಂದರ್ಭದಲ್ಲಿ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನು ತೋರಿಸ್ತಲ್ಲ, ಅದಾದ ನಂತರ ಏಕಾಏಕಿಯಾಗಿ ಶೆಲ್ ದಾಳಿ, ಡ್ರೋನ್ ದಾಳಿ ಇದೆಲ್ಲವನ್ನ ಮನಸ್ಸೋ ಇಚ್ಛೆ ಮಾಡಲಾಯಿತು. ಜನರನ್ನು ರಕ್ಷಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಸೇವೆಯನ್ನು ಮಾಡ್ತಾ ಇದ್ದಂಥ ಇಬ್ಬರು ಹುತಾತ್ಮರಾಗಿರುವಂಥದ್ದು. ಭಾರತೀಯ ಸೇನೆಪಡೆ ಯಾವುದೇ ಕಾರಣಕ್ಕೂ ಜನರಿಗೆ ಸಮಸ್ಯೆ ಆಗಬಾರ್ದು, ನಾಗರಿಕರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಇಬ್ಬರಿಗೂ ಗಾಯಗಳಾಗಿದ್ದು ಕೊನೆ ಉಸಿರು ಎಳೆದಿದ್ದಾರೆ, ಹುತಾತ್ಮರಾಗಿದ್ದಾರೆ. Two.